ದರ್ಶನ್ ಅರೆಸ್ಟ್ ಆಗಿ ಇವತ್ತಿಗೆ 27 ದಿನ ಆಯಿತು. 2 ಬಾರಿ ಅವರಿಗೆ ನ್ಯಾಯಾಂಗ ಬಂಧನ ಅಂದರೆ ಜೈಲಿಗೆ ಕಳಿಸಿದ್ರು. ಅದಕ್ಕಿಂತ ಮೊದಲು 2 ಬಾರಿ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದರು. ಇವತ್ತು 3ನೇ ಬಾರಿ ಅವರನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಹಾಜರುಪಡಿಸಲಾಯಿತು. ಯಾವ ಕಾರಣಕ್ಕೂ ಕೂಡ ಅವರನ್ನು ಬಿಡಬಾರ್ದು, ಜಾಮೀನು ನೀಡಬಾರ್ದು ಅಂತ ಹೇಳಿ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ವಾದ ಮಂಡಿಸಿದರು. ಹಾಗಾಗಿ ಮತ್ತೆ 14 ದಿನಗಳ ಕಾಲ ದರ್ಶನ್ ಜೈಲಲ್ಲೇ ಇರಬೇಕಾಗತ್ತೆ. ಅಂದರೆ ಆಗಸ್ಟ್ 1ನೇ ತಾರೀಕಿನ ತನಕ ಜೈಲಲ್ಲೇ ಇರಬೇಕು. ಆಗಸ್ಟ್ 1ನೇ ತಾರೀಕು ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಏನಾಯ್ತು ಇವತ್ತು ಬನ್ನಿ ನೋಡೋಣ. ದರ್ಶನ್ ಅಂಡ್ ಗ್ಯಾಂಗ್ನ ಸಂಕಷ್ಟಗಳ ಸರಣಿ ಸದ್ಯಕ್ಕಂತೂ ಮುಗಿತಿಲ್ಲ. ಕಾಟೇರನಿಗೆ ವಿಗ್ ಚಿಂತೆ ಹೆಚ್ಚಾಗಿದೆ. ಕೂದಲು ಟ್ರಿಮ್ ಮಾಡಿಸೋ ಸ್ಥಿತಿ ಬಂದಿದೆ. ಜೈಲುಟ್ಟ ಸೇರದೆ ತೂಕ ಇಳಿತಾ ಇದೆ. ಪ್ರೇಯಸಿ ಕಾಣದೆ, ಬಾಡು ಸಿಗದೆ, ನಿದ್ದೆ ಇಲ್ಲದೆ ಕೊರಗುತ್ತಿರೋ ಡೆವಿಲ್ಗಳ ಬಾಸ್ ಮತ್ತೆ 14 ದಿನ ಪರಪ್ಪನ ಅಗ್ರಹಾರದಲ್ಲೇ ಕಂಬಿ ಎಣಿಸೋ ಅನಿವಾರ್ಯತೆ ಎದುರಾಗಿದೆ. ಹೌದು, ಆಗಸ್ಟ್ 1ರವರೆಗೆ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಮತ್ತೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಿಸಿ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ವಿಶ್ವನಾಥ ಸಿ ಗೌಡರ್ ಆದೇಶ ಕೊಟ್ಟಿದ್ದಾರೆ. ರೇಣುಕಸ್ವಾಮಿ ಕೊಲೆ ಆರೋಪದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ನಟ ದರ್ಶನ್ ಮನೆ ಊಟ, ಮಲಗಲು ಹಾಸಿಗೆ, ಓದಲು ಕೆಲವು ಪುಸ್ತಕಗಳನ್ನು ಮನೆಯಿಂದ ತರಿಸಿಕೊಳ್ಳೋ ಅವಕಾಶ ಕೊಡಬೇಕು ಅಂತ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಆದರೆ ಈಗ ರಿಟ್ ಅರ್ಜಿಯ ವಿಚಾರಣೆಯನ್ನ ನಾಳೆಗೆ ಮುಂದೂಡಲಾಗಿದೆ. ಒಲವೇ ಮಂದಾರ ಖ್ಯಾತಿಯ ನಟ ಶ್ರೀಕಾಂತ್ ಇವತ್ತು ದರ್ಶನ್ ಭೇಟಿಗೆ ಬಂದಿದ್ರು. ಆದ್ರೆ ಜೈಲು ಅಧಿಕಾರಿಗಳು ಭೇಟಿಗೆ ಅವಕಾಶ ನೀಡಲಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಪ್ರತಿ ಸಲ 14 ದಿನ ಕಳೆದ ನಂತರ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಆರೋಪಿಯನ್ನು. 14 ದಿನಗಳ ಕಾಲ ಮಾತ್ರ ಇರೋದು. ನೋಡಿ, ಪ್ರತಿ 14 ದಿನಗಳಿಗೊಮ್ಮೆ ಅಲ್ಲೇ ಬಿಟ್ಟಿರೋದಿಲ್ಲ. ಈ ವ್ಯವಸ್ಥೆ ನೋಡಿ, ಈಗ ಜೈಲಲ್ಲಿ ಹಾಕಿರ್ತಾರಲ್ಲ, ವಾಪಸ್ 14 ದಿನ ಆದಮೇಲೆ ಕರ್ಕೊಂಬರ್ಬೇಕು ಜೈಲಿಗೆ ಹಾಕೋದಕ್ಕೆ. ಅಂದರೆ ಈ ನಿಮಗೇನು ಆರೋಪ ಸಾಬೀತಾಗೋದಂಗಿಂತ ಮೊದಲು ಜೈಲಿಗೆ ಹಾಕೋದಕ್ಕೆ 14 ದಿನಗಳ ಕಾಲ ಮಾತ್ರ ಅವಕಾಶ. ಸಮ್ಟೈಮ್ಸ್ 3 ದಿವಸ, 5 ದಿವಸ, 6 ದಿವಸ, ಮ್ಯಾಕ್ಸಿಮಮ್ 14 ದಿವಸ. ಆಗ ಸರ್ಕಾರಿ ಪರ ವಕೀಲರು ಹೇಳಬೇಕು, ಇಲ್ಲ ಇವರು ವಾಪಸ್ ನಮಗೆ ಬೇಕು ಅಂತ ಹೇಳಬೇಕು, ಇಲ್ಲ ಇವರನ್ನು ಬಿಡುವಂಗಿಲ್ಲ, ವಾಪಸ್ ಬೇಕು ಅಂತ. ಆಗ ವಕೀಲರು ಯಾವೆಲ್ಲ ವಿಚಾರಗಳನ್ನು ಕೋರ್ಟ್ ಮುಂದೆ ಇಟ್ಟರು, ಆ ಕಡೆಯಿಂದ ದರ್ಶನ್ ವಕೀಲರು ಕೂಡ ವಾದ ಮಾಡ್ತಾರೆ. ಈಗ ಸರ್ಕಾರಿ ವಕೀಲರು ದರ್ಶನ್ ಅವರಿಗೆ ಮತ್ತೊಮ್ಮೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಕೊಡಿಸುವಲ್ಲಿ ಹೇಗೆ ಸಫಲರಾದರು, ಏನು ಪಾಯಿಂಟು ನೋಡಿ. ಪಾಯಿಂಟ್ ನಂಬರ್ 1, ದರ್ಶನ್ ಗ್ಯಾಂಗ್ಗೆ ಶಾಕ್ ಕೊಟ್ಟರು ವಕೀಲರು. ಹೆಂಗೆ ನೋಡಿ ಮಹಾಸ್ವಾಮಿಗಳೇ, ಎಲ್ಲ ಆರೋಪಿಗಳು ಅಪಹರಣ, ಕೊಲೆ, ಒಳಸಂಚಲ್ಲಿ ಭಾಗಿಯಾಗಿದ್ದಾರೆ, ಹಾಗಾಗಿ ಇವರನ್ನು ಬಿಡುವಂಗಿಲ್ಲ. ಆಮೇಲೆ ಆಲ್ರೆಡಿ ಇವರು ಸಾಕ್ಷಿ ನಾಶಪಡಿಸಿದ್ದಾರೆ, ಅಂತಹ ಗಂಭೀರ ಕೇಸ್ನಲ್ಲಿ ಇವರು ನೇರ ಭಾಗಿಯಾಗಿದ್ದಾರೆ, ಹಾಗಾಗಿ ಇವರನ್ನು ಬಿಡಬಾರ್ದು, ಮತ್ತೆ ಜೈಲು ಕೊಡಬೇಕು. ಆಮೇಲೆ ಸಾಕ್ಷಿದಾರರು ಯಾರು ಸಾಕ್ಷಿ ಹೇಳ್ತಾರೆ, ಆಮೇಲೆ ತಾಂತ್ರಿಕ ಸಾಕ್ಷ್ಯಾಧಾರಗಳು, ತಾಂತ್ರಿಕ ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ಕಿದೆ ಮಹಾಸ್ವಾಮಿಗಳೇ, ಹಾಗಾಗಿ ಇವರನ್ನು ಬಿಡಬೇಡಿ. ಆಮೇಲೆ ಆರೋಪಿಗಳಿಂದ ಈಗಾಗಲೇ 83,65,000 ವಶಕ್ಕೆ ಪಡೆಯಲಾಗಿದೆ ಮಹಾಸ್ವಾಮಿಗಳೇ. ನೀವು ಕೇಳ್ಬೋದು, 83 ಲಕ್ಷ ಏನ್ರಿ ದೊಡ್ಡ ವಿಚಾರನಾ? ದರ್ಶನ್ ಅವರಿಗೆ 22 ಕೋಟಿ ಸಂಭಾವನೆ ಇಲ್ವಾ ಅಂತೇಳಿ. ನೋಡಿ, ಒಂದು ಕಾನೂನಿದೆ, ತುಂಬ ಜನರಿಗೆ ಗೊತ್ತಿಲ್ಲ. ಈಗ ನಾವು ನಮ್ಮ ಮನೆಯಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಇಟ್ಕೊಳ್ಳೋಂಗಿಲ್ಲ. ಹಾಗಿದ್ರೆ ನೀವು ಒಂದು ಮದುವೆ ಮುಂಜಿ ಸಮಾರಂಭ 10 ಲಕ್ಷ ತಂದಿಟ್ಟಿರ್ತೀವಿ, ತಂದಿಡ್ಬೋದು, ಇಲ್ಲ ಅಂತಲ್ಲ. ಒಂದು ವೇಳೆ ರೈಡ್ ಮಾಡುವಾಗ ನಿಮ್ಮಲ್ಲಿ ಹಣ ಸಿಕ್ಕಿದ್ರೆ ನೀವು ಅದಕ್ಕೆ ಕಾರಣ ಕೊಡಬೇಕು. ಈಗ 83 ಲಕ್ಷದ ಹೇಳೋದು ವಿಚಾರ ದೊಡ್ಡ ವಿಚಾರ ಅಲ್ಲ, ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಯಾವುದೋ ಪ್ರೊಡ್ಯೂಸರು, ಡೈರೆಕ್ಟ್ರು ಅಂತ ಹೇಳಿದಾಗ ಆತ ನೀನು ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದೆಯಾ ಇಲ್ವೋ ಅಂತೇಳಿ ಆತನ ಬುಡಕ್ಕೆ ಬರುತ್ತೆ. ಹಾಗಾಗಿ ಯಾರು ಬಾಯಿ ಬಿಡೋದಿಲ್ಲ. ಅದಕ್ಕೆ ಇವತ್ತು ವಕೀಲರು ಏನು ಹೇಳಿದ್ರು ಕೋರ್ಟ್ಗೆ, ನೋಡಿ ಮಹಾಸ್ವಾಮಿ, 83,60,000 ಸಿಕ್ಕಿದೆ, ಈ ಹಣ ಕೊಟ್ಟವರ ವಿಚಾರಣೆ ನಡೆಸಿ ಹೇಳಿಕೆ ಪಡೆಯಬೇಕು. ಅದು ಬ್ಲ್ಯಾಕ್ ಮನಿನಾ ವೈಟ್ ಮನಿನಾ ಗೊತ್ತಾಗಬೇಕು. ಸೊ ಹಾಗಾಗಿ ಅವರನ್ನು ಬಿಡಬೇಡಿ. ನೆಕ್ಸ್ಟ್ ಪಾಯಿಂಟು,
ಹಣದ ಮೂಲದ ಬಗ್ಗೆ ಮಾಹಿತಿ ಸಂಗ್ರಹಿಸಬೇಕಾಗಿದೆ. ಇದು ಎಲ್ಲಿಂದ ಬಂತು ಅಂತ ನಾನು ಹೇಳ್ದಂಗೆ. ಇನ್ನು ಕೃತ್ಯಕ್ಕೆ ಬಳಸಿದ್ದ ಕೆಲ ವಾಹನ ಬೇರೆಯವರ ಹೆಸರಲ್ಲಿದೆ. ಅವತ್ತು ಬಳಸಿದ್ರಲ್ವ ಕೆಲವು ವಾಹನ ಹೆಣ ತಗೊಂಡೋಗೋದಕ್ಕೆ ಬರೋದಕ್ಕೆಲ್ಲ. ಅದರ RC ಮಾಲೀಕರನ್ನ ಪತ್ತೆ ಹಚ್ಚಿ ಹೇಳಿಕೆ ಪಡೆಯಬೇಕು. ಇನ್ನೂ ಸಿಕ್ಕಿಲ್ಲ ಅದರ ಮಾಲೀಕರು ಯಾರು ಅಂತೇಳಿ. ಎಲ್ಲ ಆರೋಪಿಗಳಿಂದ ಈ ಎಲ್ಲ 17 ಜನ ಏನಿದ್ದಾರೆ ಅವರು ಖತರ್ನಾಕಿದ್ದಾರೆ ಮಹಾಸ್ವಾಮಿಗಳೇ. ಹೊರಗೆ ಬಿಟ್ಟರೆ ಸಾಕ್ಷ್ಯಗಳನ್ನು ನಾಶ ಮಾಡಿಬಿಡ್ತಾರೆ. ನಮಗಿನ್ನೂ ಸಿಗದ ಸಾಕ್ಷ್ಯ ಅವರ ಬಳಿ ಇರ್ಬೋದು, ಅವ್ರಿಗೆ ಗೊತ್ತಿರ್ಬೋದು, ಎಲ್ಲೋ ಬಚ್ಚಿಟ್ಟಿರ್ಬೋದು, ನಮಗದು ಸಿಗಬೇಕು. ಅವ್ರನ್ನ ಬಿಟ್ಬಿಟ್ರೆ ಅವ್ರು ನಾಶ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಬಿಡಬೇಡಿ. ಭೌತಿಕ, ತಾಂತ್ರಿಕ, ವೈಜ್ಞಾನಿಕ ಸಾಕ್ಷ್ಯ ನಾಶ ಮಾಡಿದ್ದಾರೆ. ಅಂದರೆ ಕೆಲವು ಡಿಲೀಟ್ ಮಾಡಿದ್ದಾರೆ ಮೊಬೈಲಲ್ಲಿ ಇರುವಂಥದ್ದು, ಆಮೇಲೆ ಅಲ್ಲಿ ಒರೆಸಿದ್ದಾರೆ, ಉಜ್ಜಿದ್ದಾರೆ, ಆಮೇಲೆ ಬಟ್ಟೆ ಚೇಂಜ್ ಮಾಡಿದ್ದಾರೆ, ಇದೆಲ್ಲವೂ ಮಾಡಿದ್ದಾರೆ. ಮತ್ತಷ್ಟು ಸಾಕ್ಷ್ಯ ನಾಶಕ್ಕೆ ಯತ್ನಿಸಿರುವುದು ಗೊತ್ತಾಗಿದೆ. ಟ್ರೈ ಮಾಡ್ತಾನೆ ಇದ್ದಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ, A13 ಒಬ್ಬ ಆರೋಪಿ ಇದ್ದಾನೆ, ಅವನಿಗೆ A13 ಅಂತ ಹೇಳ್ತಾರೆ, ಅಕ್ವಿಟ್. ದೀಪಕ್ ಬಳಿ ಒಂದು ಹೋಂಡಾ ಡಿಯೋ ಇದೆ. ಇದೇ ಡಿಯೋ ಕಳ್ಳತನದ ಬಗ್ಗೆ ಹೆಬ್ಬಗೋಡಿಯಲ್ಲಿ ದೂರ ಆಗಿದೆ. ನೋಡಿ, ಈ 13 ಜನರಲ್ಲಿ ಒಬ್ಬ ಇದ್ದಾನೆ, ಅವನು ಒಬ್ಬ ಕಳ್ಳ. ಅವನು ಕಳ್ಳತನ ಮಾಡಿದಂಥ ವೆಹಿಕಲನ್ನು ಬಳಸ್ಕೊಂಡಿದ್ದಾನೆ. ಕೃತ್ಯಕ್ಕೆ ಬಳಸಿದ್ದ ಸಿಮ್ಗಳು ಬೇರೆಯವರ ಹೆಸರಲ್ಲಿದೆ. ಇವರಿಷ್ಟೆಲ್ಲ ಮಾಡಿದ್ದಾರೆ. ಇವರೇನೋ ಏನೋ ಗೇಮ್ ಮಾಡಿದ್ದಾರೆ ಮಹಾಸ್ವಾಮಿಗಳೇ. ಈಗ ಸಾಧಾರಣವಾಗಿ ಯಾವುದಾದ್ರೂ ಒಬ್ಬನಿಂದ ತಪ್ಪಾದಾಗ ಸಿಕ್ಕಾಕೊಂಡ್ಬಿಡ್ತೀವಿ, ಆ ಮೊಬೈಲಲ್ಲಿ ಸಿಕ್ತು ಮತ್ತೊಂದು ಅಂತೇಳಿ. ಇವರ ಪ್ಲ್ಯಾನ್ ಯಾವ ರೀತಿ ಇದೆ? ಇವರು ಬಳಸಿದ್ದೇ ಬೇರೆ ಸಿಮ್ಮು, ಯಾರ್ಯಾರೋ ಹೆಸರಲ್ಲಿ ಬಳಸಿದ್ದಾರೆ. ಹಾಗಾಗಿ ಇವರನ್ನ ಬಿಡಬೇಡಿ. ಸಿಮ್ ಮಾಲೀಕರ ಮಾಹಿತಿ ಸಂಗ್ರಹಿಸಿ ಹೇಳಿಕೆ ಪಡೆಯಬೇಕಾಗಿದೆ ಮಹಾಸ್ವಾಮಿಗಳೇ. ಆರೋಪಿಗಳ ಮೊಬೈಲ್ ರಿಟ್ರೀವ್ಗೆ ಮತ್ತಷ್ಟು ಸಮಯ ಬೇಕು. ಮೊಬೈಲ್ ರಿಟ್ರೀವ್ ಅಂತಂದರೆ ನಾನೆಲ್ಲ ಕಳಿಸಿರ್ತೀನಿ, ಅವನಿಗೆ ಮೊಬೈಲ್ ಕಳಿಸಿರ್ತೀನಿ, ಅದು ಕಳಿಸಿರ್ತೀನಿ, ವಿಡಿಯೋ ಕಳಿಸಿರ್ತೀನಿ, ಫೋನ್ ಮಾಡಿರ್ತೀನಿ, ಅದೆಲ್ಲ ಡಿಲೀಟ್ ಮಾಡಿರ್ತೀನಿ. ನೀವು ಏನೇ ತಿಪ್ಪರ್ಲಾಗೋಡಿದ್ರೆ ಡಿಲೀಟ್ ಮಾಡಿದ್ರು ಕೂಡ ಎಲ್ಲ ವಾಪಸ್ ಪಡೆಯೋಕ್ಕೆ ಸಾಧ್ಯ ಇದೆ. ಆದರೆ ಒಂದೆರಡು ದಿವಸದಲ್ಲಿ ಆಗಲ್ಲ, ಅದಕ್ಕೆ ಟೈಮ್ ಬೇಕು ಮಹಾಸ್ವಾಮಿಗಳೇ. ಆಮೇಲೆ ಇವರು ಏನು ಮಾಡಿದ್ದಾರೆ, ಇದೆಲ್ಲ ಸರ್ಕಾರಿ ವಕೀಲರು ಕೋರ್ಟ್ಗೆ ಹೇಳೋದು ಇವರನ್ನು ಬಿಡಬೇಡಿ ಅಂತ ಇದೆಲ್ಲ ಹೇಳ್ತಾರೆ. ನೋಡಿ ಮಹಾಸ್ವಾಮಿಗಳೇ, ಕೃತ್ಯಕ್ಕೆ ಮೊದಲು ಮತ್ತು ನಂತರ ಹಲವರನ್ನು ಸಂಪರ್ಕ ಮಾಡಿದ್ದಾರೆ, ಪೊಲೀಸರನ್ನು ಸಂಪರ್ಕ ಮಾಡಿದ್ದಾರೆ, ಇದರಿಂದ ಬಚಾವೋದಂಗೆ ಕೇಳಿದ್ದಾರೆ. ಆರೋಪಿಗಳು ಸಂಪರ್ಕಿಸಿದ ಕೆಲವರ ವಿಚಾರಣೆ ನಡೀಬೇಕು. ಒಬ್ಬ ಪೊಲೀಸ್ ಆಫೀಸರನ್ನು ಮಾಡಿದ್ರಲ್ವ, ನಾನು ಅವತ್ತಿಂದ ಹೇಳ್ತಾ ಇದ್ನಲ್ವಾ, ಕೆಲವರು ಐಡಿಯಾ ಕೊಟ್ಟರೆ ಹೆಣ ತೆಗೀರಿ ಅಂತೆಲ್ಲ ಹೇಳಿದ್ರಲ್ವ, ಅವ್ರನ್ನೆಲ್ಲ ವಿಚಾರಣೆ ಮಾಡಬೇಕು. ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿಗಳ ವಿಚಾರಣೆ ಮಾಡಬೇಕಾಗಿದೆ ಮಹಾಸ್ವಾಮಿಗಳೇ. ಜಾಮೀನು ಕೊಟ್ಟರೆ ಸಾಕ್ಷಿಗಳಿಗೆ ಆಮಿಷ ಒಡ್ಬೋದು. ಏನು ನೀವು ಒಂದು ವೇಳೆ ನೀವು ಜಾಮೀನು ಕೊಟ್ಟರೆ ಇಟ್ಕೊಳ್ಳಿ, ಯಾರಿಗೆ? ದರ್ಶನ್ ಮತ್ತು ಟೀಮ್ಗೆ. ದರ್ಶನ್ ಏನು ಮಾಡ್ತಾರೆ, ಒಬ್ಬ ಪ್ರಖ್ಯಾತರನ್ನ ಕರೀತಾರೆ, ಭಾಳ ದೊಡ್ಡ ವ್ಯಕ್ತಿಯನ್ನು ಕರೀತಾರೆ. ನೋಡಪ್ಪ, ಅಲ್ಲಿ ರೇಣುಕಾ ಸ್ವಾಮಿ ಮನೆಗೆ ಹೋಗ್ಬಿಟ್ಟು ಒಂದು ಅಡ್ಜಸ್ಟ್ ಮಾಡು ಅಂತ ಹೇಳ್ತಾರೆ. ಆಗ ದೊಡ್ಡ ವ್ಯಕ್ತಿ ಅಥವಾ ಸ್ವಾಮಿ ಯಾರೋ ಆ ಫ್ಯಾಮಿಲಿಗೆ ಆಪ್ತರಾಗಿರೋಂಥ ಕರೆದ್ಬಿಟ್ಟು, ನೋಡ್ರಪ್ಪ ಯಾಕ್ರೋ ಇದೆಲ್ಲ ಮಾಡ್ತೀರಿ, ಬಿಟ್ಟಾಕಿ, ನಿಮಗೇನು ಮಗ ಹೋದ, ಅವ್ನಿಗೊಂದಿಷ್ಟು ದುಡ್ಡು ಕೊಡೋಣ, ಒಂದು 5 ಕೋಟಿ ಕೊಡ್ತೀವಿ, ಆಮೇಲೆ ಆ ಹೆಣ್ಮಗಳಿಗೆ ಅವಳಿಗೊಂದೇನೋ ದುಡ್ಡು ಕೊಡ್ತೀವಿ, ಆ ಹುಟ್ಟೋ ಮಗುಗೆ ಅದೇನೋ ದುಡ್ಡು ಕೊಡ್ತೀವಿ, ಒಂದು ಮನೆ ಕಟ್ಕೊಡ್ತೀವಿ, ಹಿಂಗೆಲ್ಲ ಆಮಿಷ ಹೊಡೆದಾಗ ಅವ್ರು ಬೇಡಪ್ಪ ಇದು ಯಾಕೆ, ಅಥವಾ ಭಯ ಹುಟ್ಟಿಸ್ಬೋ, ವಾಪಸ್ ತಗೊಂಡಿಲ್ಲ ಅಂದರೆ ಎಲ್ಲ ಮಾಡ್ತೀನಿ, ಹಿಂಗೆಲ್ಲ ಭಯ ಹುಟ್ಟಿಸ್ಬೋದು. ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೆ ಬಿಡಬಾರ್ದು. ಈಗಾಗಲೇ ದೂರು ನೀಡಿದ್ದಕ್ಕೆ ಅನ್ನಪೂರ್ಣೇಶ್ವರಿ ನಗರದಲ್ಲಿ ದೂರು ದಾಖಲಾಗಿದೆ. ಆರೋಪಿಗಳು ಪ್ರಭಾವಿಗಳಿದ್ದಾರೆ, ಯಾರ ಹತ್ರ ಬೇಕಿದ್ರೂ ಮಾಡಿಸ್ತಾರೆ. ಈಗ ರೇಣುಕಾ ಸ್ವಾಮಿಗೆ ಒಂದು MLA MP ಭಾಳ ಇಷ್ಟ ಅಂದ್ಕೊಳ್ಳಿ, ಅವ್ರ ಹತ್ರನೇ ಹೇಳಿಸ್ಬಿಡೋದು, ಬಿಟ್ಬಿಡಪ್ಪ ಅಂತೇಳಿ, ನಮ್ಮ ಬುದ್ಧಿಯವರು ಹೇಳಿದ್ರು ಬಿಟ್ಬಿಟ್ಟೆ. ಹಂಗೆಲ್ಲ ಆಗಬಾರ್ದು. ಆರೋಪಿಗಳು ಪ್ರಭಾವಿಗಳಿದ್ದಾರೆ, ಹಣಬಲ ಇದೆ, ಅಭಿಮಾನಿ ಬಲ ಹೊಂದಿದ್ದಾರೆ. ಸೊ ಹಾಗಾಗಿ ಇವರನ್ನು ಬಿಟ್ಟರೆ ತೊಂದರೆ ಆಗುತ್ತೆ, ಇವರನ್ನು ಮತ್ತೆ ಜೈಲಿಗೆ ಹಾಕಬೇಕು ಅಂತ ಹೇಳಿದ್ದಾರೆ. ಜೈಲಿಗೆ ಹಾಕಿದ್ದಾರೆ. ಆಗಸ್ಟ್ 1ನೇ ತಾರೀಕು ತನಕ ಜೈಲಲ್ಲಿ.